ಬರ್ತಾನಲ್ಲ ಕೇಳಿ ನೋಡೇ ನೋಡ್ತೀನಿ.
ಈಗ ಲೊಚ್ಚ ಲೊಚ್ಚ ಕಿಸಿಲಿ ನೆಂದಿರಲಿ ಜೋರಿಗೆ ಅರ್ಥ ನನ್ನ ಬಡಿದ ಅಂದ್ರೆ ನಮ್ಮ ಅವನ್ ಕರ್ಸ್ತೀವಿ ಗಂಗಮ್ಮ ಹೋದ್ರ ಒಳಗ ಮತ್ತ ಅವ ಚಾಲೋ ಮಾಡಿದ ಅಂದ್ರೆ ಈಗ ಚಾಲೋ ಮಾಡಿ ಚಂಚಿಗೆ ಮುಗಿದವ ಅದ ಮಡ ಬಿಡವಲ್ಲ ಇಲ್ಲಿ ನೋಡ ಹೇಳ್ತೀನಿ ಕೇಳ ನಿನಗೆ ನೀಗಿತು ನೀ ಮಾಡ ನಿನಗೆ ನೀಗ್ಲಿಲ್ಲ ಅಂದ್ರೆ ಯಾಕೆ ನಾವು ನೋಡೋಣ ಅಂತ ನೋಡಪ್ಪ ನನಗೂ ಇದೆ ಆದ್ರೆ ಅವನು ಬಿಟ್ಟು ನಾ ಇಲ್ಲ ಬೇಡ ಬೇಡ ನೀನೇ ಸಾಕು ಮಾವ ಹೋಲ್ ಬಿಡು ಅಲ್ಲ ಮಾವ ಬಂದ್ ಕೂಡಲೇ ಮದುವೆ ಇಲ್ಲ ಲಗ್ನ ಇಲ್ಲ ಕಿಸ್ ಮೀ ಹೇಳ್ತೀನಿ ಅಂದ್ರೆ ಹೆಂಗಾಗತ್ತ ಯಾಕ ಅದಕ್ಕೇನ್ ಸಂಬಂಧ ಅದಕ್ಕೆ ಒಂದು ಹೆಣ್ಣು ನಾಯಿ ಇದ್ದಲ್ಲಿ ಒಂದು 4 ಗಂಡ ನಾಯಿ ಹೋಗೋ ಸ್ವಾಭಾವಿಕ ಅದೇನ ಹಂಗೇಗಾಗತ್ತಲ್ಲ ದೋಸ್ತ ನಾಯಿ ಕೂಡ ನಮಗೂ ನಾಚಾರದಿವಿಲ್ಲ ನಾವು ನಾಯಿನ ಹೋಲಿಸ್ಬಿಟ್ಟಿರ ಹೌದು ಅವನವನು ಅದ್ರ ಎಂತ ಪ್ರೀತಿ ಆಗಲ್ರಿ ಒಂದ್ರ ಮಾರಿ ಆ ಕಡೆ ಒಂದ್ರ ಮಾರಿ ಈ ಕಡೆ ಅವನವನು ಅದು ಹೆಣ್ಣ ಇದ್ರದ್ದು ಕೊಯ್ ಕೊಯ್ ಸಾಕು ಬಿಡು ಸಾಕು ಬಿಡೋದ ಈ ಗಂಡ ಹೆಂಗಲ್ಲ ಇನ್ನಟ ಬೇಕಂತಿರೋದಕ್ಕೆ ನಾಯಿ ಪ್ರೀತಿ ಹೇಳ್ತಾನೆ ಮತ್ ಅಂತ ಪ್ರೀತಿ ಹೋದ್ ನನ್ಗೆ ವಯಸ್ಸಿಲ್ಲ ನೀ ಬಿಡ ಮಾವ ಹಂಗೆ ಬಂತಿ ನಂಗೆ ಹಂಗೆಲ್ಲ ಅಂದ ಮಾವ ಮತ್ತೆ ಏನ್ ಬೇಕು ಹೇಳ ಮಾವ ಹೇಳ ಮತ್ತೆ ನಾನು ನೀನು ನಿನ್ನ ನಾನು ನಿನ್ನ ಕರ್ಕೊಂಡಿದ್ಲ ಪಿಕ್ಚರ್ ನೋಡಕ್ ಹೋಗೋ ನಿನ್ನ ಮಾರ ಪಿಕ್ಚರ್ ಹಾಕಿದ್ವಿ ಮತ್ತ ನಾ ಬೇರೆ ತಿಳ್ಕೊಂಡಿದ್ದೆ ಏನದು ಹೋಲ್ ಬಿಡವಿ ಅದೆಲ್ಲ ಬಿಡು ಬೇಡ ಬೇಡ ಅದೆಲ್ಲ ಬೇಡ ಈಗ ಅಲ್ಲೇ ಅವರು ಒಂದು ಪಿಕ್ಚರ್ ಕೊಡ್ಸಂಗಿಲ್ಲ ಒಂದು ಬಂಗಾರ ಕೊಡ್ಸಂಗಿಲ್ಲ ಒಂದು ಬೆಳೆ ಕೊಡ್ಸಂಗಿಲ್ಲ ಒಂದು ಕೂದಲ ಪಿನ್ನ ಕೊಡ್ಸಂಗಿಲ್ಲ ಹಣೆ ಬರಕ ಮತ್ತೆ ಮದುವೆ ಅಕ್ಕಣದು ಅವಿ ಈಗ ಈ ವಾರದಾಗ ಕೂದಲ ಪಿನ್ನವರು ನಮ್ಮ ಊರಾಗ ಬಂದಿಲ್ಲ ಅವ್ರು ಬಂದ ಅಂದ್ರೆ ಬಡ ಬಡ ನೀನ್ ತುರ್ಬಾಕ್ ಹೋದ ಅವ್ರ ಕೊಟ್ಟು ನಿನಗೆ ಏನ್ ಬೇಕಂತ ಕೊಡ್ತಾನೆ ಅಂದ್ರೆ ನಂದಕ್ಕೆ ಹೋದ್ರೆ ನನಗ ಕೊಡ್ಸಂಗ ಹೌದು ಮತ್ತೆ ನಿಂದೇನು ಕೊಯ್ಕೊಳಂಗಿಲ್ಲ ಇಲ್ಲ ಅವ್ರು ಕೂದಲ ಪಿನ್ನ ನಮ್ಗೆ ಹೆಂಗ್ ತಗೋತಾರ ಹೇಳು ನಿಮ್ ತೊಗೊಳೋರ ಹೋಲ್ ಬಿಡವಿ ನಾ ಸಣ್ಣವಿದ್ದಾಗ ಗೌರ್ಮೆಂಟ್ ನೌಕರಿ ಬೇಕು ನನಗೆ ಗೌರ್ಮೆಂಟ್ ನೌಕರಿ ಹೌದು ಮತ್ತ LKG UKG ಹುಡುಗರಿಗೆ ಟ್ಯೂಷನ್ ಕಳ್ಸೋದು A for egg race, B for boiled egg, C for chicken 60 point. ಯಾಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮೊಲ ಎಲ್ಲಿ ಕಲಿತು ಬಂದಿಯಪ್ಪ ಸಾಲಿ ಅಲ್ಲ ಅನ್ನದನ್ನ ಯಾಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮೊಲ ಅನ್ನ ಹಂದಿ ಕಲಿಸ್ತಾ ಟೈಗರ್ ಅಂದ್ರೆ ಮೊಲ ಅವನು ಎಷ್ಟು ಚೆನ್ನಾಗಿ ನೋಡ ನಮ್ಮ ಮಾವು ಹಾಗಾರ ಅದನ್ನ ಒಂದು ಸ್ವಲ್ಪ ಬಿಗಿಡಿ ಬೇಡ ಸ್ವಲ್ಪ ಸೈಲ್ ಬಿಡ ಸ್ವಲ್ಪ ಸೈಲ್ ಬಿಟ್ಟು ಹೇಳ ಬಿಗಿಡಿ ಬಾರ ಗೊತ್ತ ಬೇಡ ಬೇಡ ಸ್ವಲ್ಪ ಸೈಲ್ ಬಿಟ್ಟು ಹೋಗ ಸೈಲ್ ಬಿಡ್ಲ ಏನ್ ಅನ್ಬೇಕ ಯಾಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮೊಲ ಟೈಗರ್ ಅಂದ್ರ ಮೊಲ ಮತ್ ಮುಂದೆ ಮತ್ತೇನಂದಿಲ್ಲ ಯಾಪಲ್ ಅಂದ್ರೆ ಆಪಲ್ ಅಂದ್ರ ನೀ ಅವ್ರಿಗೆ ಕಲ್ಸಾತಿಲ್ಲ ಅದನ್ನ ಅವರು ಕಲಿತ್ರ ಮತ್ತ ನಾನು ಅದನ್ನ ಕಲಿತಿದ್ದೇವೆ ನಮ್ಮ ಅಪ್ಪ ಏನ್ ಮಾಡ್ಬಿಟ್ಟ ಈ ನೌಕರಿ ಬೇಡ ಇನ್ನು ಊರ್ ಮಂದಿ ಕಡೆ ಕಾಲ್ ಮಾಡ್ತಾ ಹೊಡ್ಸೋತ ಅಂತ ಹೇಳಿ ಒಂದೇನ ಅಂಗಡಿ ಮಾಡಿ ಅವ್ರವ್ರು ಕಾಲ್ ಬಿಟ್ಟು ಸೀರೆ ಅಂಗಡಿ ವ್ಯಾಪಾರ ಅಂಗಡಿ ಹೋದ್ವಿ ಸೀರೆ ಅಂಗಡಿ ವ್ಯಾಪಾರ ಹೋದ್ವಿ ಅವ್ನು ನಿಮ್ಮಂತ ಹುಡುಗಿಯರು ಬರ್ತಾರ್ರಿ 100 ಅರ್ಬಿ ಕಿಚ್ಚಿಗಿತಾರ ಮನಸ್ಸಿಗೆ ಬಂದು ತಗೋಬೇಕಲ್ಲ ಅದ್ರಾಗ ಒಂದು ಅರ್ಬಿ ಒಯ್ತಾರ ಅದರಾಗ ನಿನ್ನಂತ ಹುಡುಗಿ ಬಂದಳು 120 ಸೀರೆ ತಗೋ ಒಂದು ಸೀರೆ ಸ್ಪೈಸಿಂಗ್ ಮಾಡಿ ಓದಲಿಕ್ಕೆ ಆಕೆ ಏನ್ಬೇಕ ಇದ್ರಾಗ ಜರಗಡ್ತ ತೂತಿದ್ದು ಅಂದ್ರೆ ಮಾಲ್ ವಾಪಸ್ ಅನ್ಬೇಕೆ ಅದಕ್ಕೆ ನಾನು ಅವನವನು ಮನೆಗಂಡ ಆರ್ಸನೆ ಕೊಟ್ಟೆ ಮೊದಲ ನೀನು ಸೀರೆಯಾಗಿನ ತೂತಾರ ತೋರಿಸ ಆಮೇಲೆ ಸೀರೆನ ಫ್ರೀ ಒಯ್ಯೋದ್ಬಿಟ್ಟೆ ಯಾವ ತೂತ ನೀನು ಸೀರೆಯಾಗಿನ ತೂತ ಅಂದ್ರ ಸೀರೆ ಉಟ್ಕೊಂಡು ತೂತು ಏನು ಮುಂಚಿನ ಶೋರೂಮ್ದಾಗಿನ ತೂತು ಆ ಸೀರೆ ಇಲ್ಲ ಅದ್ರಾಗಿನ ತೂತ್ ತೋರ್ಸಂದ್ರು ಹೌದು ಮತ್ತೆ ಬರಬರಿ ಹೇಳೋದು ಅಟ್ಟ ಬಿಡ್ಲಾಕಿ ಕಾಲ್ ಮರ್ಲಿ ಹೊಡೆದು ಅವ್ನವನು ಅದನ್ನ ಅಂಗಡಿ ಬಿಟ್ಟು ಅವರು ಮಾಲಕರು ಹೊರ ಹಾಕಿದ್ರು ಆದ್ರೂ ಇದನ್ನ ಬಿಟ್ಟು ಅವ್ನವನು ಮಾಸ್ಕ್ ಬಗ್ಗೆ ಅಮೆರಿಕಕ್ಕೆ ಹೋಗ್ಬೇಕಂತ ಭೂಮಿ ಕಳ್ಸಕಿನ ಸೀರೆಗಿನ ತೂತ್ ತೋರಿಸ್ತೀನಿ ಅಂದ್ರೆ ಯಾರು ಬಿಟ್ರು ಅಲ್ಲ ಅಮೆರಿಕಕ್ಕೆ ಹೋದ್ನಿ ನನಗ ಅವನವನು ಅವರು 6 ಲಕ್ಷ ರೂಪಾಯಿ ಪೇಮೆಂಟ್ ಹೇಳಿದ್ರು ನನಗ ನಮ್ಮ ಕರ್ನಾಟಕದಾಗ ಹೆಂಡಿ ಗೊಬ್ಬರ ಇದಕ್ಕೆ ಹಾಕ್ತಾರೋ ಹಾಕ್ತಾರೋ ಹೆಂಡಿ ಗೊಬ್ಬರ ಹೋದ್ ಹೊಲಕ್ಕೆ ಹಾಕ್ತಾರ ಅವರು ಮನುಷ್ಯರ ಸಗಣಿ ಓದ್ ಹೊಲಕ್ಕೆ ಹಾಕ್ತಾರ ಅಂತ ನೌಕರಿ ಹೋದ್ಯ ಅಂತ ನೌಕರಿ ಹೋದೆ ಮುಂದೆ ಏನಾಯ್ತು ಏನಾದ್ರು ನೋಡಿ 4-5 ದಿನಕ್ಕಂದ್ರೆ ನನಗೂ ಸಮಾಧಾನ ಆಗಿಲ್ಲ ಬಿಟ್ಬಿಟ್ಟು ಬನ್ನಿ ಒಳ್ಳೆ ಬನ್ನಿ ಒಳ್ಳೆ ಬರೋಣ ಅವನವ್ನು ಬೇಡ ಸರಿ ಅಂತೇಳಿ ಇನ್ನು ಮ್ಯಾಂಗೋ ರೇಷನ್ ಫ್ರೀ ಅದಾವಲ್ಲ ಅದನ್ನು ಅವನವನು ಒಡಸ್ಕೊಂಡ್ ಇಡ್ಲಿ ವಡ ಮಾರಕ್ ಹೋದ್ವಿ ಯಾರಿಗಿಡ್ಲಿ ಅನ್ನಿ ಇಡ್ಲಿ ಇಡ್ಲಿ ವಡ ಮಾಡಕತ್ತಿ ಯಾರಿಗಿಡ್ಲಿ ಎಲ್ಲ ಹೊಡೆದ ಬಗ್ಗೆ ಮುದಿಕ್ ಬಂದಾಗಿನ ಏ ಬಾವಾ ಯಾರಿಗೆ ಇಡ್ತೀನಿ ನಾನ ಇಡ್ತೀನಿ ಅಂದಾಗಿನ ಬಾಯಾಕ ಕಾಲ್ ಬರ್ಲಿ ನನಗೆ ಇಟ್ಟದ್ದೇನು ನೋವು ಆಗ್ಲಿಲ್ಲ ಅದ ಅವನು ಹಸಿ ತುಳಿದಿಟ್ಟಿಲ್ಲ ಆದ ನನಗೆ ಕೆಟ್ಟ
ಹಸಿದೈತಾ ಹಸಿದ ಇಟ್ಟು ಅದು ಸಮ ಕೆಟ್ಟ ಬಿಡ್ತೆ ಹೋಲ್ ಬಿಡವಿ ಈಗ ಅದೆಲ್ಲ ಬಿಡ ಬೇಡ ಈಗ ಹೆಂಗ್ ಮಾಡ್ತೀವಿ ನಾನು ಮದುವೆ ಆಗ್ತಿರು ಮಾವ ನಾನು ನಿನ್ನ ಮದುವೆ ಆಗ್ತೀನಿ ಮದುವೆ ಆಗ್ತೀಯ ಕರೆ ಕರೆನ ಕರೆ ಕರೆನ ನೀ ನನ್ನ ಮದುವೆ ಆಗಿದೆ ಕರೆ ಅಂತ ಹೇಳಿ ಅವನು ನಿನಗೆ ಭಾರಿ ಪ್ಲಸ್ ಕ್ಲಾಸ್ ಏನ್ ಮಾಡ್ತೀನಿ ಒಂದು ವ್ಯಾಪಾರ ಹಚ್ಚಿ ಬಿಡ್ತಾನ ವ್ಯಾಪಾರ ನಾನು ಜಾಸ್ತಿ ಹೌದು ನಾ ಅಲ್ಲಿ ಅವನು ಹೊಲ್ಕಮ್ಮನಿಗೆ ಹಚ್ಚಾವಲ್ಲ ಮತ್ತ ಇಲ್ಲೇ ಬಸ್ ಸ್ಟ್ಯಾಂಡ್ ಒಂದು 4-5 ಪಾಯ್ಕಾರಿ ಕಟ್ಟಿ ಇಟ್ಟು ಬಿಡ್ತಾನೆ ಏನು ಅವನು ಬೇಕಾದಂಗ ಒಬ್ಬರಿಗೆ 10 ರೂಪಾಯಿ ಬರಾಬರ ಬರುವುದು 10 ರೂಪಾಯಿ ಕೊಡ ಅನ್ನೋದು ಒಳಗೆ ಹೋಗುದು 10 ರೂಪಾಯಿ ಕೊಡ ಅನ್ನೋದು ಒಳಗೆ ಹೋಗುದು ಈಗ ಹೋಗ್ಬೇಕ ಹೇಳ್ರಿ ಲೇಟ್ ಆಗಬಾರ್ದು ಲೇಟ್ ಆದ 10,000 ರೂಪಾಯಿ ಮತ್ತೆ ಅವ್ರು ಕುರ್ಚಿ ಕೂತ್ಬಿಡ ನಾನು ರೊಕ್ಕ ಇಸ್ಕೊಂತೀನಿ ಹೋಗ್ತೀನಿ ನೀವು ಒಳಗೆ ಕೈ ಹಾಕಿ ತೊಳ್ದು ಕಳ್ಸಿ ಇಲ್ಲ ನೀವೊಂದು ಕಡೆ ಕುಂದ್ರ ನಾನು ಕಡೆ ಕುಂದಿರ್ತಾನೆ ಆದ್ರೆ 10 ರೂಪಾಯಿ ಸಿಗ್ಬೇಕಾ ಮತ್ತೆ 10 ರೂಪಾಯಿ 10 ರೂಪಾಯಿ ಸಿಗ್ಬೇಕಾ ಮತ್ತೆ ಅಲ್ಲೇ ಹೆಂಗೈತೆ ಅಂದ್ರೆ ನಿನಗೆ ಈ ಹಣೆ ಬರಕ್ ನಾನು ನಿನ್ನ ಮದುವೆ ಆಗ್ಬೇಕಾ ಮತ್ತೆ ಅಲ್ಲೇ ನಿನಗೆ ನಾಷ್ಟಾನು ಫ್ರೀ ಊಟನು ಫ್ರೀ ಹೌದು ಮತ್ತೆ ಪೈಖಾನ್ಯಾಗ ಪಾಯ್ಕಾನೆ ಅಲ್ಲ ಅದ್ರ ಬಾಜುಕ್ ಒಂದು ಅಂಗಡಿ ಐತೆ ಆ ಅಂಗಡಿಯಾಗಿ ಇರ್ಬೇಕತ್ತೇನ ಹಿಂಗ ಹೊಂಟಿದ್ವಿ ಮತ್ತೆ ರಾಂದ್ರ ಹೊಂಟಿದ್ನಿ ಅದ್ರಾಗ ನಮ್ಮ ಬುದ್ಧಿ ಪಾರವ್ವ ನಮ್ಮ ಕುರುಬೇಟ ಶಂಕರವ್ವ ಅವ್ನು ಟಾಯ್ಲೆಟ್ ಹೊಂಟಿದ್ರು ಅವ್ರು ಏನ್ ಅವ್ನು ಟಾಯ್ಲೆಟ್ ಏನ್ ಮಾತಾಡಿದ್ರ ಅಂದ್ರ ಏನ್ ಮಾಡಿದೆ ಶಂಕರವ್ವ ತಾಕಿ ಅನ್ಲ ಈಗ ಪಾರವ್ವ ಏನ್ ಅನ್ಬೇಕ ಈಗ ಗಟ್ಟಿ ಮಾಡಿ ಬನ್ನಿ ಇನ್ನು ಅಳಕ್ಕೊಂದು ಮಾಡ್ತಾರೆ ಆಮೇಲೆ ಅವ್ರಿಗೆ ಗೊತ್ತದ ಇನ್ನು ಅಳಕ್ಕಂದು ಯಾವ್ದನ್ನ ಮಾಡ್ತಾರು ಇನ್ನು ಗಟ್ಟಿ ಅಂದ್ ಯಾವ್ದನ್ನ ಮಾಡ್ತಾರು ಅಳಕ್ಕಂದ್ರ ಅಂದ್ರೆ ಏನು ಗಟ್ಟಿ ಅಂದ್ರೆ ಏನು ಬಂದಾರ ನೋಡ್ರಿ ಇಲ್ಲೇ ಅದಾರ ಒಳಗೆ ಕೂತಾರ ಅವ್ರು ಅವ್ನು ಸ್ವಲ್ಪ ಕರಿಲ್ಲ ಹೇಳೋ ಕೇಳೋಣ ಅಂತ ಏನು ಅಲ್ಲಿ ಕೂಗುಡಕ ಹೇಳ ಅಳಕ್ಕಂದ್ರೆ ಏನು ಹೋಗ ನಿನ್ನ ಮದುವೆ ಆಗ್ಬೇಕು ನಾ ಆಗಂಗಿಲ್ಲ ಹೋಗ ಅಲ್ಲ ಅಲ್ಲಿ ಹೇಳ ಯಾವ್ದ ಅಳಕ್ಕಂದ್ರೆ ಏನು ಗಟ್ಟಿ ಅಂದ್ರೆ ಏನು ಎದ್ ನಿಂತ ಹೇಳ್ರಿ ನೀವು ಯಾರು ಬರ್ತೀವಿ ಆಕಿ ಮನೆ ಬಿಡ್ಲಿಲ್ಲ ಸರಳಾಗಿ ಅಲ್ಲ ನೀನೇ ಕೇಳ್ಬೇಕಾಗಿತ್ತಲ್ಲ ನಾನು ಅದನ್ನ ಕೇಳಿದ್ದೀನಿ ಕೇಳಿದ ಅಳಕ್ಕಂದ್ರೆ ಪಲ್ಯ ಅತ್ತ ಅಳಕಂದ್ರೆ ಪಲ್ಯ ಗಟ್ಟಿ ಅಂದ್ರೆ ಸಾಂಬಾರ್ ಅತ್ತ ನಾನು ನೀನು ಒಡಬಡಕಂದ್ರೆ ಹಿಟ್ಟಿ ಪಲ್ಯ ಯಾಕೆ ಪಲ್ಯ ಇಷ್ಟ ಆಗಿರ್ಬೇಕು ಹಿಂಗಾಗಿ ಅವನು ಎಲ್ಲ ಬೇಡ ಅಂತೇಳಿ ಈಗ ನಿನ್ನ ತೆಗ ಬಂದು ನೀನು ಮದುವೆ ಆಗಿ ನೀನು ಎಲ್ಲಾರ ಟೂರ್ ಕರ್ಕೊಂಡು ಹೋಗ್ಬೇಕಂತ ಮಾಡಿ ಅಲ್ಲ ಟೂರ್ ಕರ್ಕೊಂಡೋಕೆ ಅಲ್ಲ ಮದುವೆ ಆದ್ಮೇಲೆ ನಾನು ಹೆಂಗ್ ಜೋಪಾನ ಮಾಡ್ತಿ ಅಂತ ಮದುವೆ ಆದ್ಮೇಲೆ ನಾನು ಹೆಂಗ್ ಜೋಪಾನ ಮಾಡ್ತಿ ನಿನ್ ಏನ್ ಜೋಪಾನ ಮಾಡ್ಬೇಕ ಈಗೇನ್ ರೀ ಅವನು ಗೋರ್ಮೆಂಟ್ ಅಂತ ಸೌಕರ್ಯ ಐತೆ ಐತಲ್ಲ ನಮ್ಗೆ ಎಲ್ಲ 2,000 ಫ್ರೀ ನಾ ಹೇಳ್ತೀನಿ 2,000 ರೂಪಾಯಿನು ನಿಮ್ಗ ರೇಷನ್ ರೊಕ್ಕನು ನಿಮ್ಗ ಮತ್ತ ಅವನು ಬಸ್ನ್ಯಾಗ ಐತೆ ಫ್ರೀನ ಅವನು ಗಂಡಾಳ ಹಚ್ಚಿರಿ ಏನು ನಡೆಯಂಗಿಲ್ಲ ಈಗ ಟಿಕೆಟ್ ಮಾಡಿ ಅವ್ನು ಕೊಂದು ಹೋಗ್ಬಿಡ್ತಾರೆ ಅದು ನಿಮ್ಗೆ ಫ್ರೀ ಇನ್ನೊಂದು ಅವನು ಹೊಟ್ಟಿಲಿ ಆದ್ರೆ 6,000 ರೂಪಾಯಿ ನಿಮ್ಗೆ ಫ್ರೀ ಐತಿ ಅವನನ್ನು ಹೊಟ್ಟಿಲಿ ಮಾಡಿದವ್ರು ಒಂದು 3,000 ಬೇಡ ಅಲ್ಲ 9 ತಿಂಗಳ ತ್ರಾಸ ತಗೊಂಡ್ ಮಾಡೋರು ನಾವು ಅವಿ ನಾವು ಹೋಗಿಲ್ಲ ಕಷ್ಟಪಟ್ಟು ನಿಂತ್ಕೊಂಡಿರ್ತೀವಿ ಮತ್ತೆ ಅಲ್ಲ ಕೊಟ್ಟಿರ್ತಿಲ್ಲ ಅದ್ರ ನಿಮ್ಗೊಂದು 2-3 ಸಾವಿರ ಅವನು ಹೆರಿಗೆ ಮತ್ತೆ ಅಂತೇಳಿ ಒಂದು 15 ರೂಪಾಯಿ ಕೊಡ್ಬೇಕಾ ನಮಗ ಎಲ್ಲ ಇದೆಲ್ಲಾರು ಕೂಡ ಹೋಗಿ ಬೆಂಗಳೂರು ವಿಧಾನಸೌಧ ಮುಂದೆ ಸ್ಟ್ರೈಕ್ ಮಾಡ್ತೀವಿ ಅವ್ರಿಗೆ ಹಡದವ್ರು 6,000 ರೂಪಾಯಿ ಫ್ರೀ ಕೊಟ್ರು ಅಂದ್ರೆ ನಮಗೆ ಹೆರಿಗೆ ಬತ್ತೆ ಅಂತೇಳಿ ಒಂದು 15 ರೂಪಾಯಿ ಕೊಡ್ಬೇಕಾ ಅಂದ್ರೆ ನಾವೇನು ಅಂಗಬಿಡಾಗ ಬಿಡು ಮಕ್ಕಳ ನಾವೇನು ಹೋಗಿ ಕುಂದ್ರ ಮರೆ ಹೋಗಿ ಕುಂದ್ರ ಗೊತ್ತ ಆಯ್ತು ಇನ್ನು ಮುಂದೆ ನಡಿ ಹಂಗಾರೆ ಹೋಗೋಣ ನಡಿ ಮಾವ ನಡಿ
ನೋಡೋಣ. ಚಿನ್ನಕ್ಕ ಪಾಪ ಬಂದಿನಿ ಬಾರವರೆಗ, ಚಿನ್ನಕ್ಕ ಪಾಪ ಬಂದಿನಿ ಬಾರವರೆಗ, ಮೊದಲ ಬರುವಾಗ ಹಿಂಗೆ, ಪಾಪ ಬಂದಿನಿ ಬಾರಗ ಹಿಂಗೆ. ಎಷ್ಟು ನೋಡ್ರಿ ಅಂದ್ರು ಬರ್ಲಿಲ್ಲ. ಇವ್ಯಾವ್ರಿ ಪಂಚಾಯತಿ ಬಿಡಾಡಿ ನಾಯಿಗಳ ಇಲ್ಲೇನೋ ಕುಚು 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 ಮಾತಾಡಕತ್ತಲ್ಲ. ಯಾವ್ಯಾವ ಏ ಯಾರ್ಯಾರಪ್ಪ ಸೈಡರ ಹೋದ ಮಕ್ಕಳು ಅಡ್ಡಾಡ್ತಾರ ಹೋದ ನಿಮ್ಗೆ. ಇದನ್ನೆಲ್ಲೋ ನೋಡಿದಂಗೆ ಐತಿಗಪ್ಪ, ಇನ್ನೊಂದು ನೋಡ್ತೀನಿ. ಆತಯ್ಯಪ್ಪ ಪೂರ ಅಯ್ಯೋ ಹೋತ ನನ್ನ ಮಗಳೈತೆ ಮತ್ತೆ ಬೇರೆ ಯಾರು ಅಲ್ಲ ನೋಡಿನಿ ಬಾಯವ. ಅಪ್ಪ ನಾವು ಭಜನೆ ಮಾಡಕತ್ತಿದ್ದೀಪ್ಪ, ನಾವೇನೋ ಮಾಡಿ ಯಾರು ಕೂಡ ಕಸಿ ಮಾಡಕತ್ತಿದ್ದೆ ನಿಮ್ಮ ಸ್ವಾದುರ ಅಳಿಯ ಯಾವಲೇ ಸೋದರಳೆ ಏನು ಮಗನ ಹಿಂದತ್ತೆ ಮುಂದತ್ತೆ ನೀ ಎಲ್ಲ ಚೂತಿ ಹಚ್ಕೋಲ್ಲ ನಾ ಯಾಕೆ ಬೇಡ ನಾಕು ಯಾಕೆ ಹೋಗಂಗಿಲ್ಲ ಆಟಿ ಕಿಡಿ ಬಾಯಾಗ ಇಡ್ತು. ಅಲ್ಲ ಹಿಂದಾರ ಹಚ್ಕೋ ಮುಂದಾರ ಹಚ್ಕೋ ಮುಂದೆ ಹಚ್ಕೊಳಕ ಹಿಂದೆ ಹಚ್ಕೊಳಕ ಅದು ನನ್ನ ಅಂಟು ಮಾಡಿ ಮಗನ. ಯಾಕೆ ಮನ್ಸಿಗೆ ಬೇಜಾರು ಮಾಡ್ಕೊಂತಿ? ಅಂಥದ್ದೇನು ಮಾಡಿಲ್ಪ. ಮಾವ ಬಂದ ಅವನ ಜೊತೆ ಹೆಂಗ ಮಾತಾಡ್ಕೊಂತ ಒಂದ್ ಸಟ್ಟ ಇಷ್ಟ ಟಚ್ ಮಾಡಿದ್ದೀವಿ ಅಷ್ಟ. ಟಚ್ ಅಂದ್ರೆ ಹೆಂಗ ಹಿಂಗ್ ನಿಂತಿದ್ಲ ಗೊತ್ತಾಗ್ಲಿಲ್ಲ ಕೈಯಾಗ ಕೊಟ್ಟ. ಇಲ್ಲಪ್ಪ ನಾವು ನಿಂತಿಲ್ಲ, ಕೈಯಾಗ ಕೊಟ್ಟಿದ್ದಲ್ಲ ಅವ ಒಂದ್ ಸ್ವಲ್ಪ ಕೊಟ್ಟಿದ್ದೆ. ಒಂದ್ ಸ್ವಲ್ಪ ಯಾಕ ಇಟ್ಟು ಉದ್ದವನ ಕೊಟ್ಟಿದ್ದೆ. ಮಾವರ ಓದೈತ್ಯಾ? ನಮಸ್ಕಾರ. ಏ ಯಾವ್ಲೇ ನಮಸ್ಕಾರ ಅಂತ ನಮಸ್ಕಾರ ಮಾವ ಅಂತೆ. ನಮಸ್ಕಾರ ಮಾಡೋ ಪದ್ಧತಿ ಬ್ಯಾರೆ. ಹೆಂಗೈತಿ? ಯಾಕ ಉದುಪುಡಿ ಊರಾಗ ನಮಸ್ಕಾರ ಮಾಡೋ ಪದ್ಧತಿ ಅಂದ್ರ ನಮ್ಮ ಐನಾರ್ ಗಂಗಣಿಗೆ ಹಾಕೊಂಬರ ಹೇಳ್ತಾನ ಬೇಕಾರ ಬಾಯ್ ತೋರಿಸ್ತಾನ. ಮಿದ್ದುಕೊಲ್ಲ ಈ ಮೂರು ಪದ್ಧತಿ ಹೆಂಗ ಇದು ನಮಸ್ಕಾರ ಉದುಪುಡಿಯ ಮಾಡೋ ಪದ್ಧತಿ ತಮ್ಮ. ಹಿಂಗ್ ಹಿಂಗ್ ಮುಂದೆ ಮಾಡ್ರೆ ಚಂದ ಆಗೋಲ್ಲ. ಹಿಂಗ್ ಮಾಡಿ ಈಗ ಓಡ್ ಬಂದ್ ಹಾರ ಅವ್ರಿ ಎಲ್ಲಿದ್ದ ಯಾಕ್ರೇಪ್ಪ ನನ್ನ ಬರ್ಗೆಟ್ ಮಾಡಿ ಮತ್ತೆ ಅವನು ನಮಸ್ಕಾರ ಮಾಡೋ ಪದ್ಧತಿ